ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಅಬ್ಬಾ, ಅಗ್ನಿ ಪರೀಕ್ಷೆ ಅಖಾಡದಲ್ಲಿ ಕುಮಾರಿಯ ಅಬ್ಬರ. ಕುಮಾರಿಯ ಆರ್ಭಟಕ್ಕೆ ಸೋತು ನಡುಗಿದ ಅಗ್ನಿ ಪರೀಕ್ಷೆಯ ತಂಡ. ಅಗ್ನಿ ಪರೀಕ್ಷೆಯಲ್ಲಿ ನೋಡೋದಕ್ಕೆ ಚಿಕ್ಕ ಹುಡುಗಿಯಂತೆ ಮುದ್ದು ಮುದ್ದಾಗಿ ಕಾಣಿಸುವ ಕುಮಾರಿ ವೇದಿಕೆಯ ಮೇಲೆ ಮಾತಾಡಲು ಶುರು ಮಾಡಿದರೆ ಮಾತ್ರ ಅಬ್ಬಾ, ಅವರ ಮಾತಿನ ಗತ್ತು ಧೈರ್ಯ ನೋಡಿದರೆ ನಿಜಕ್ಕೂ ಎಲ್ಲರೂ ತಿರುಗಿ ನೋಡುವಂತಾಗಿದೆ. ಚಿಕ್ಕ ಮೆಣಸಿನಕಾಯಿ ನೋಡೋಕೆ ಚಿಕ್ಕದಾಗಿರಬಹುದು, ಆದರೆ ಅದರ ಖಾರ ಮಾತ್ರ ಎಷ್ಟು ಜಾಸ್ತಿ ಇರುತ್ತೋ ಕುಮಾರಿ ಕೂಡ ಹಾಗೆಯೇ. ದೇಹದಲ್ಲಿ ಪುಟ್ಟ ಹುಡುಗಿ, ಆದರೆ ಮಾತಿನಲ್ಲಿ ಮಾತ್ರ ಪಟಾಕಿಗೊಂಡ ಸೌಂಡು. ಇದೀಗ ಅಗ್ನಿ ಪರೀಕ್ಷೆಯಲ್ಲಿ ಎಲ್ಲರ ಬಾಯಲ್ಲೂ ಕೇಳಿ ಬರುತ್ತಿರುವ ಹೆಸರು ಒಂದೇ, ಅದು ಕುಮಾರಿ. ಕಾರಣ ಅವರು ಕೇವಲ ಮಾತನಾಡುತ್ತಿಲ್ಲ, ತಮ್ಮ ಮಾತಿನ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತಿದ್ದಾರೆ. ಕೆಲವೊಮ್ಮೆ ದೊಡ್ಡದಾಗಿ ಮಾತನಾಡುವುದಕ್ಕಿಂತ ಸರಿಯಾದ ಸಮಯದಲ್ಲಿ ಒಂದೇ ಒಂದು ಮಾತು ಹೇಳಿದರೆ ಸಾಕು, ಅದು ಎದುರಿನವರ ಮನಸ್ಸಿಗೆ ನೇರವಾಗಿ ತಲುಪುತ್ತದೆ. ಕುಮಾರಿ ಅವರ ಮಾತು ಕೂಡ ಹಾಗೇ ಅನ್ನಿಸಿತ್ತು. ನಿರಂಜನ್ ಅವರು ಪೂರ್ಣಿಮಾ ಅವರ ಬಳಿ ಕುಮಾರಿ ಅವರಿಗೆ ಟಾಪ್ 4 ಅಲ್ಲಿ ಇರುವ ಅರ್ಹತೆ ಯಾಕಿಲ್ಲ ಎಂಬ ಪ್ರಶ್ನೆ ಕೇಳುತ್ತಾರೆ. ಅದಕ್ಕೆ ಪೂರ್ಣಿಮಾ ಅವರು ಕುಮಾರಿ ಅವರ ಮಾತು ಸ್ವಲ್ಪ ಚೈಲ್ಡಿಶ್ ಆಗಿದೆ ಎಂಬ ರೀತಿಯಲ್ಲಿ ಉತ್ತರ ಕೊಟ್ಟರು. ಆದರೆ ಅದೇ ಮಾತಿಗೆ ಕುಮಾರಿ ಅವರು ಕೊಟ್ಟ ಉತ್ತರವೇ ಇಲ್ಲಿ ದೊಡ್ಡ ಪಂಚ್. ಹೌದು, ನಾನು ಚೈಲ್ಡ್ ಎನ್ನುವ ರೀತಿಯಲ್ಲಿ ಕುಮಾರಿ ಅವರು ಕೊಟ್ಟ ಪ್ರತಿಕ್ರಿಯೆ ಪೂರ್ಣಿಮಾ ಅವರ ಮಾತಿಗೆ ಮುಖಾಮುಖಿಯಾಗಿ ಉತ್ತರ ಕೊಟ್ಟಂತಿತ್ತು. ಅದು ಜಗಳ ಮಾಡುವ ಉತ್ತರವಾಗಿರಲಿಲ್ಲ, ಆದರೆ ತಮ್ಮನ್ನು ಯಾರೂ ಕಡಿಮೆ ಅಂದಾಜು ಮಾಡಬಾರದು ಎನ್ನುವ ಆತ್ಮವಿಶ್ವಾಸ ಅದರಲ್ಲಿ ಸ್ಪಷ್ಟವಾಗಿತ್ತು. ಕೆಲವೊಮ್ಮೆ ಒಂದು ಸಣ್ಣ ನಗು ಮತ್ತು ಒಂದು ಸರಳ ಮಾತು ಕೂಡ ದೊಡ್ಡ ಉತ್ತರವಾಗಬಹುದು. ಕುಮಾರಿ ಅದನ್ನೇ ತೋರಿಸಿಕೊಟ್ಟರು. ಇದಾದ ಮೇಲೆ ಪೂರ್ಣಿಮಾ ಅವರು ಸ್ವಲ್ಪ ಜಾಸ್ತಿ ಬೇಡ ಎನ್ನುವ ರೀತಿಯಲ್ಲಿ ಹೇಳಿದಾಗಲೂ ಕುಮಾರಿ ಅವರು ಯಾರನ್ನೂ ಹೆದರದೆ, ಯಾರ ಮಾತಿಗೂ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ, ಸ್ವಲ್ಪ ಉಟ್ಕೊಳ್ಳೋದು ಕಡಿಮೆ ಮಾಡಿ ಎನ್ನುವ ರೀತಿ ಉತ್ತರ ಕೊಟ್ಟ ರೀತಿ ಮತ್ತೊಂದು ಪಂಚಾಗಿತ್ತು. ಆ ಕ್ಷಣದಲ್ಲಿ ಕುಮಾರಿ ಅವರಲ್ಲಿ ಕಾಣಿಸಿದ್ದು ಅಹಂಕಾರವಲ್ಲ, ತಮ್ಮ ಬಗ್ಗೆ ಯಾರೇ ಏನೇ ಮಾತನಾಡಿದರೂ ತಾವು ಯಾರು ಅನ್ನೋದನ್ನು ತಾವು ಮರೆಯುವುದಿಲ್ಲ ಎನ್ನುವ ಧೈರ್ಯ. ಇದೇ ಕಾರಣಕ್ಕೆ ಅವರ ಮಾತುಗಳು ಅನೇಕರಿಗೆ ಇಷ್ಟವಾಗಿರಬಹುದು. ಕುಮಾರಿ ಅವರ ಇನ್ನೊಂದು ವಿಶೇಷತೆ ಎಂದರೆ ಅವರಲ್ಲಿ ಮುಗ್ಧತೆ ಇದೆ. ಮಾತಿನಲ್ಲಿ ಖಾರವಿದ್ದರೂ ಮನಸ್ಸಿನಲ್ಲಿ ಮಗುವಿನಂತಹ ಸರಳತೆ ಕಾಣಿಸುತ್ತದೆ. ಒಂದು ಕ್ಷಣ ಎಲ್ಲರನ್ನೂ ನಗಿಸುವಷ್ಟು ಮುದ್ದಾಗಿ ಮಾತನಾಡುತ್ತಾರೆ, ಮತ್ತೊಂದು ಕ್ಷಣ ತಮ್ಮನ್ನು ಪ್ರಶ್ನಿಸಿದವರಿಗೆ ತಕ್ಕ ಉತ್ತರ ಕೊಡುತ್ತಾರೆ. ಕೋಪ ಬಂದಾಗಲೂ ಮಾತಿನಿಂದಲೇ ಗೆಲ್ಲುವುದು, ಖುಷಿಯಾದಾಗ ಮನಸಾರೆ ನಗುವುದು, ಇದೇ ಕುಮಾರಿಯವರ ವಿಶೇಷತೆ. ನಮ್ಮ ಜೀವನದಲ್ಲೂ ಇಂತಹ ವ್ಯಕ್ತಿಗಳು ಬೇಕು. ಎಲ್ಲರನ್ನೂ ಮೆಚ್ಚಿಸಲು ತಮ್ಮ ಮಾತನ್ನು ಬದಲಾಯಿಸಿಕೊಳ್ಳುವವರಿಗೆ, ತಪ್ಪು ಅನಿಸಿದಾಗ ಧೈರ್ಯವಾಗಿ ಹೇಳುವವರು, ತಮ್ಮನ್ನು ಯಾರಾದರೂ ಕಡಿಮೆ ಮಾಡಿದಾಗ ಆತ್ಮವಿಶ್ವಾಸದಿಂದ ಉತ್ತರಿಸುವವರು ನಮಗೆ ಹೆಚ್ಚು ನೆನಪಾಗುತ್ತಾರೆ. ಕುಮಾರಿ ಅವರನ್ನು ನೋಡಿದಾಗ ಅನಿಸುವುದೇ, ನೋಡೋಕೆ ಚಿಕ್ಕ ಹುಡುಗಿ, ಆದರೆ ಮನಸ್ಸು ದೊಡ್ಡದು, ಧೈರ್ಯ ದೊಡ್ಡದು, ಮಾತಿಗೆ ತೂಕ ದೊಡ್ಡದು. ಅಗ್ನಿ ಪರೀಕ್ಷೆಯಲ್ಲಿ ಕುಮಾರಿ ಅವರ ಈ ಅಬ್ಬರ ಮುಂದುವರಿಯುತ್ತದೆಯೇ? ಅವರು ಟಾಪ್ 4ಕ್ಕೆ ಹೋಗುವಷ್ಟು ಜನರ ಮನಸ್ಸನ್ನು ಗೆಲ್ಲುತ್ತಾರಾ ಅನ್ನೋ ಕುತೂಹಲ ಈಗ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಖುಷಿಯಲ್ಲಿ ನಗು, ಮಾತಿಗೆ ಸೈ, ಭಾವನೆಗೆ ಜೈ, ಮುಗ್ಧ ಮನಸ್ಸಿನ ಪ್ರೀತಿ ಇದೆ ಕುಮಾರಿ. ಕುಮಾರಿಯವರ ಈ ನೇರವಾದ ಮಾತುಗಳು ನಿಮಗೆ ಇಷ್ಟವಾಯಿತಾ? ಅವರು ಟಾಪ್ 4 ಅಲ್ಲಿ ಇರಲು ಅರ್ಹರು ಅಂತ ನಿಮಗೆ ಅನ್ನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.